ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ನಮ್ಮ ಮ್ಯಾಕ್ಸಿ ಇನ್ನ ಒಂದು ಅವಾಂತರ ಮಾಡ್ಕೊಂಡಿದ್ದಾರೆ ಗುರು. ಮ್ಯಾಕ್ಸಿ ವಿಚಾರಕ್ಕೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಒಂದು ಗಿವ್ ಅವೇ ರಿಲೇಟೆಡ್ ಅಪ್ಡೇಟ್ ನ ಕೊಡಬೇಕಾಗಿತ್ತು ನಿಮಗೆ. ಗಿವ್ ಅವೇಲಿ ಯಾರ್ಯಾರಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಇವತ್ತು ರಾತ್ರಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಗಿವ್ ಅವೇ ಹೋಗ್ತಾ ಇದೆ. ಎಷ್ಟು ಏನು ಅಮೌಂಟ್ ಅಂತ ಏನೋ ಡಿಸ್ಕ್ಲೋಸ್ ಮಾಡಿಲ್ಲ, ಒಟ್ಟಲ್ಲಿ ಅಮೌಂಟೇನೆ ಒಂದು ಅಮೌಂಟನ್ನೇ ಗಿವ್ ಅವೇ ಹೋಗ್ತಾ ಇರೋದು. ಅದು ಯಾರಿಗೆ ಸಿಗುತ್ತೆ ಅಂತಲೂ ಕೂಡ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಾಗೋದಿಲ್ಲ. ಸೊ ಆ ತರ ಒಂದು ಗಿವ್ ಅವೇ ಅದು. ನಿಮ್ಗೂ ಏನಾದ್ರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಈ ಗಿವ್ ಅವೇಲಿ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಟೆಲಿಗ್ರಾಮ್ ಚಾನಲ್. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓನ್ಲಿ ಲಿಮಿಟೆಡ್ ಸ್ಲಾಟ್ಸ್ ಅವೈಲೇಬಲ್ ಇದೆ ಆ ಗಿವ್ ಅವೇದಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಬೇಕಿದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಫ್ರೀ, ಯಾರು ಕೂಡ ದುಡ್ಡು ಕೊಡೋಂಥ ಅಗತ್ಯತೆ ಇಲ್ಲ. ಸೊ ಬಿಟ್ಟು ನಾನೇ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಗಿವ್ ಅವೇ ಮಾಡ್ತಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ ಮ್ಯಾಕ್ಸಿ ರಿಲೇಟೆಡ್ ಏನಮ್ಮ ಇದು ಸದ್ದಾಗ್ತಿದೆ. ಮ್ಯಾಕ್ಸಿ ಇನ್ ಟ್ರಬಲ್ ಅಂತೆ, ಕ್ರಿಕೆಟ್ ಆಸ್ಟ್ರೇಲಿಯಾ ಏನೋ ಇನ್ವೆಸ್ಟಿಗೇಟ್ ಮಾಡ್ತಿದೆ ಅಂತ, ಈ ವಿಚಾರದ ಬಗ್ಗೆ ಅದು ಇದು ಅಂತೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಅಂತ ಕೇಳಪಟ್ವಿ ನಾವು ಅಂತ. ಯಾಕೆಂತಂದ್ರೆ ಲಾಸ್ಟ್ ಫ್ರೈಡೆ ಒಂದು ಪಾರ್ಟಿನ ಅಟೆಂಡ್ ಮಾಡಿದ್ರಂತೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಅಡಿಲೇಡ್ ಅಲ್ಲಿ ಆದಂತ ಪಾರ್ಟಿದು ಗೋಲ್ಫ್ ಕಾನ್ಸರ್ಟ್ ಏನೋ ಒಂದು ಗೋಲ್ಫ್ ರಿಲೇಟೆಡ್ ಏನೋ ಒಂದು ಪಾರ್ಟಿ ನಡೀತಂತೆ. ಸೊ ಅದಕ್ಕೆ ಇವರು ಅಟೆಂಡ್ ಮಾಡಿದ್ರಂತೆ. ಅಲ್ಲಿ ಸಿಕ್ಕಾಪಟ್ಟೆ ಪೋಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಮ್ಯಾಕ್ಸ್ವೆಲ್ ಅವರು. ಲಾಸ್ಟ್ ವರ್ಷ ಇದೇ ಟೈಮಲ್ಲಿ ಅಂತ ಕಾಣಿಸುತ್ತೆ ಅವ್ರಿಗೆ ಇಂಜುರಿ ಆಗಿದ್ದು. ಕೈ ಕಾಲೆಲ್ಲ ಮುರ್ಕೊಂಡ್ಬಿಟ್ಟಿದ್ರು. ಅವಾಗಂತೂ ಬಿದ್ದುಬಿಟ್ಟು, ಅದು ಕೂಡ ಗೋಲ್ಫ್ ಕೋರ್ಟ್ ರಿಲೇಟೆಡ್ ಏನೋ ಒಂದು ಆಕ್ಟಿವಿಟಿ ಮಾಡಕ್ಕೆ ಹೋಗ್ಬಿಟ್ಟು, ಏನೋ ಒಂದು ಪಾರ್ಟಿ ಮಾಡಕ್ಕೆ ಹೋಗ್ಬಿಟ್ಟು ಆಗಿದ್ದು. ಎಲ್ಲೋ ಬಿದ್ದೆ ಆಯ್ಕೊಂಡು ಕೈ ಕಾಲೆಲ್ಲ ಮುರಾಕೊಂಡ್ಬಿಟ್ಟಿದ್ರು ಅವಾಗ. ಸೊ ಅದಾದ್ಮೇಲೆ ಮತ್ತೆ ಈ ಗೋಲ್ಫ್ ಅದು ಇದು ಪಾರ್ಟಿ ಗೀಟಿ ಏನೇನೋ ಮಾಡ್ಕೊಂಡು ಗೋಲ್ಫ್ ರಿಲೇಟೆಡ್ ಏನೋ ಅಟೆಂಡ್ ಮಾಡಕ್ಕೆ ಹೋಗ್ಬಿಟ್ಟು ಪಾರ್ಟಿ ಮಾಡಿದಾರಂತೆ. ಆ ಪಾರ್ಟಿಲಿ ಚೆನ್ನಾಗಿ ಪಡ್ಕೊಂಡ್ಬಿಟ್ಟು ಒಟ್ನಲ್ಲಿ ಆಲ್ಕೋಹಾಲ್ ರಿಲೇಟೆಡ್ ಇದೆ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾ ಅವರು ಕನ್ಫರ್ಮ್ ಮಾಡಿದರೆ. ಚೆನ್ನಾಗಿ ಪೋಟ್ಕೊಂಡ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಥರ ಪೋಟ್ಕೊಂಡಿದ್ರಂತೆ. ಸೊ ಒಂಥರ ನೋಡಿ ಯಾವ ಥರ ಈಚೆಗಡೆ ಪ್ರೊಜೆಕ್ಟ್ ಆಗ್ತಿದೆ ಅಂತ, ಮ್ಯಾಕ್ಸ್ವೆಲ್ ಅವರ ಕ್ಯಾರೆಕ್ಟರ್ ಥರ ಪ್ರೊಜೆಕ್ಟ್ ಆಗ್ತಿದೆ ಅಂತ. ಸೊ ಹಾಸ್ಪಿಟಲೈಸ್ ಆಗೋ ಥರ ಪೋಟ್ಕೊಂಡ್ಬಿಟ್ಟು ಅಲ್ಲಿಂದಲೇ ಡೈರೆಕ್ಟಾಗಿ ಹಾಸ್ಪಿಟ್ಲಿಗೆ ಎತ್ತಾಕೊಂಡು ಹೋಗಿದ್ರಂತೆ. ಬಟ್ ಇವಾಗ ಕಂಫರ್ಟಬಲ್ ಆಗಿದ್ರಂತೆ ಮ್ಯಾಕ್ಸ್ವೆಲ್ ಅವರು. ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ರಂತೆ, ಏನು ಅಡೆಚಣೆ ಏನಿಲ್ವಂತೆ ಇವಾಗ. ಬಟ್ ಅವತ್ತು ರಾತ್ರಿ ಮಾತ್ರ ಅವ್ರಿಗೆ ಆ ಥರ ಆಗಿತ್ತಂತೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ ಥರ ಆಗಿತ್ತಂತೆ. ಹಾಸ್ಪಿಟ್ಲಲ್ಲಿ ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಹೋದ್ರಂತೆ. ಇದು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ಗೊತ್ತಾಗಿದೆ ಮ್ಯಾಕ್ಸ್ವೆಲ್ ಅವರು ಈ ಥರ ಒಂದು ಅವಾಂತರನ ಮಾಡ್ಕೊಂಡಿರೋದು. ಯಾಕಂದರೆ ಈ ಹಿಂದೆ ಇದೇ ಥರ ಒಂದು ಅವಾಂತರ ಮಾಡ್ಕೊಂಡ್ಬಿಟ್ಟು ಪಾರ್ಟಿ ಗೀಟಿ ಎಲ್ಲ ಮಾಡ್ಕೊಂಡು ಆಯ್ಕೊಂಡು ಆಲ್ಮೋಸ್ಟ್ ಒಂದು 6 ತಿಂಗಳೇ ರೆಸ್ಟ್ ತಗೊಳ್ಳೋ ಥರ ಆಗಿದ್ದು. ಕೈ ಕಾಲೆಲ್ಲ ಮುರ್ಕೊಂಡು ತಿರ್ಗಾ ಅವರೇ ಎಲ್ಲ ರಿಯಾಬ್ ಅದು ಇದೆಲ್ಲ ಮಾಡೋ ಥರ ಆಗಿದ್ದು. ಯಾಕಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾಗೆ ತಲೆಗೆ ಬರುತ್ತೆ. ಯಾಕೆಂದ್ರೆ ಅವರು ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟಲ್ಲಿ ಇರುವಂಥ ಪ್ಲೇಯರ್. ಇವಾಗ NCA ಹೆಂಗ್ ತಲೆ ಕೆಡಿಸ್ಕೊಂಡು ನಮ್ಮ ಇಂಡಿಯನ್ ಪ್ಲೇಯರ್ಸ್ಗಳು ಇದರ ಚಿಲ್ಚಿದ್ರ ಥರ ಏನಾದ್ರು ಆಡ್ತು ಅಂತ ಅಂದ್ರೆ, ಅದು ವರ್ಲ್ಡ್ ಕಪ್ ಬೇರೆ ಹತ್ರ ಬರ್ತಾ ಇದೆ. ಇವ್ರು ಈ ಟೈಮಲ್ಲಿ ಈ ಥರ ಅವಾಂತರಗಳನ್ನ ಮಾಡ್ಕೊಂಡು ತಿರ್ಗಾ ಕೈ ಕಾಲುವೆ ಎಲ್ಲ ಮುರ್ಕೊಂಡು ಇನ್ ಕೇಸ್ ಏನಾದರೂ ಅದೇ ಥರ ಪಡ್ಕೊಂಡಿದ್ರೆ. ಬಟ್ ಏನು ಕೈ ಕಾಲು ಮುರ್ಕೊಳೋ ಥರ ಏನೂ ಆಗಿಲ್ಲ. ಒಟ್ನಲ್ಲಿ ಹಾಸ್ಪಿಟಲೈಸ್ಡ್ ಆಗಿದ್ರಂತೆ. ಅಲ್ಲಿಂದ ಎತ್ತಾಕೊಂಡು ಆಂಬುಲೆನ್ಸ್ನ ಕರೆದ್ಬಿಟ್ಟು ಎತ್ತಾಕೊಂಡು ಹೋಗಿದ್ರಂತೆ. ಸೊ ಆ ಥರ ಇನ್ಸಿಡೆಂಟ್ನ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಸೀರಿಯಸ್ ಆಗಿ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ, ಏನಾದ್ರು ಸ್ವಲ್ಪ ಆ್ಯಕ್ಷನ್ ಲೈಟಾಗಿ ತೊಗೊಬೇಕು ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾದವ್ರು ಏನೋ ಒಂದು ಮಾಡೋ ಥರ ಕಾಣಿಸ್ತಾ ಇದೆ. ಒಟ್ಟಾರೆ ಅದ್ರ ಬಗ್ಗೆ ನಾವು ಸ್ವಲ್ಪ ಇನ್ವೆಸ್ಟಿಗೇಟ್ ಮಾಡ್ತೀವಿ, ಮ್ಯಾಕ್ಸ್ವೆಲ್ನ ಕರೆದು ಕುಂಡಿಸ್ಕೊಂಡು ಮಾತಾಡ್ತೀವಿ ಅಂತ ಇವಾಗ ಒಂದು ಸ್ಟೇಟ್ಮೆಂಟ್ನ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಕೊಟ್ಟಿದ್ದಾರೆ. ಒಟ್ಟಾಗಿ ಕನ್ಫರ್ಮ್ ಅಂತೂ ಆಗಿದ್ರು, ಹಾಸ್ಪಿಟಲೈಸ್ಡ್ ಆಗಿದ್ದು. ಮತ್ತೆ ಇವಾಗ ವಾಪಸ್ ರಿಕವರ್ ಆಗಿ ಬಂದು ಇವಾಗ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡಿದ್ರೆ. ಆ್ಯಕ್ಚುಲಿ ODI ಸೀರೀಸ್ಗೆ ಇವರ ಸ್ಕ್ವಾಡಲ್ಲಿ ಇವರ ಹೆಸರು ಅನೌನ್ಸ್ ಆಗಿತ್ತು, ವೆಸ್ಟ್ ಇಂಡೀಸ್ ಮೇಲೆ ಇರುವಂಥ ODI ಸೀರೀಸಲ್ಲಿ. ಬಟ್ ಇವ್ರನ್ನ ರಿಮೂವ್ ಮಾಡ್ತಾರೆ, ಬೇರೆಯವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ ODI ಸ್ಕ್ವಾಡ್ಗೆ. ಸೊ ಅದರ ರೀಸನು ಬಹುಶಃ ಇದೆ ಅಂತ ಕಾಣಿಸುತ್ತೆ. ಇದಕ್ಕೆ ಪನಿಷ್ಮೆಂಟ್ ಆಗಿ ಬಹುಶಃ ಅವರು ಕಿತಾಕಿರ್ಬೋದು ಅಂತ ಕಾಣಿಸುತ್ತೆ ODI ಸೀರೀಸ್ ಇಂದ. ಜೊತೆಗೆ ಇವಾಗ T20 ಸೀರೀಸ್ ಬೇರೆ ಬರ್ತಿದೆ. ಆ T20 ಸೀರೀಸಿಗೆ ಬಹುಶಃ ಅವ್ರು ಕಮ್ ಬ್ಯಾಕ್ ಮಾಡುವಂತ ಸಾಧ್ಯತೆ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ. ಬಟ್ ಮ್ಯಾಕ್ಸ್ವೆಲ್ ಅವರು ಈ ತರ ಈಚೆಗಡೆ ಹಾಸ್ಪಿಟಲೈಸ್ಡ್ ಆಗೋ ಥರ ಎಲ್ಲ ಪೊಟ್ಕೊಂಡ್ಬಿಟ್ಟು ಈ ಥರ ಎಲ್ಲ ಅವಾಂತರ ಮಾಡ್ಕೊತಾರೆ ಅಂತಂದರೆ ಸೀರಿಯಸ್ ಥಿಂಗ್ ಟು ವರಿ. ಯಾಕಂದರೆ ವರ್ಲ್ಡ್ ಕಪ್ ಬೇರೆ ಬರ್ತಾ ಇರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಮ್ಯಾಕ್ಸ್ವೆಲ್, ಮ್ಯಾಚ್ನ ಟೂರ್ನಮೆಂಟ್ನ ಉಲ್ಟಾ ಪಲ್ಟಾ ಮಾಡುವಂಥ ಪ್ಲೇಯರ್. ಈ ಥರ ಎಲ್ಲ ಅವಾಂತರ ಮಾಡಿಕೊಂಡು ಈ ಥರ ಮೆಸೇಜ್ನ ಈಚೆಗಡೆ ಕೊಡ್ತಾ ಇತ್ತು ಅಂದರೆ, ಯಂಗ್ಸ್ಟರ್ ಈ ಥರ ಮೆಸೇಜ್, ಕ್ರಿಕೆಟರ್ಸ್ಗೆ ಈ ಥರ ಮೆಸೇಜ್ನ ಕೊಡ್ತಾ ಇತ್ತು ಅಂತಂದರೆ ಇದು ಸೀರಿಯಸ್ ಥಿಂಗ್ ಟು ವರಿ ಅಂತಂದರೆ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಸೀರಿಯಸ್ ಆ್ಯಕ್ಷನ್ನ ತಗೊತೀವಿ ಈ ಇನ್ವೆಸ್ಟಿಗೇಷನ್ನ ನಡೆಸ್ಬಿಟ್ಟು ಅಂತ ಮ್ಯಾಕ್ಸ್ವೆಲ್ ಮೇಲೆ ಇವಾಗ ಒಂಥರ ಸೀರಿಯಸ್ ಆಗಿ ಏನೋ ಒಂದು ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೀರಿಯಸ್ ಆಗಿ ಒಳಗಡೆ ಆಗುವಂಥ ಚರ್ಚೆಗಳು ನಮಗೇನು ಗೊತ್ತಾಗತ್ತಾ, ಇವ್ರು ಸೀರಿಯಸ್ ಆಗಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಇವಾಗ ODI ಸೀರೀಸಿಂದ ಅಂತಲೂ ಸದ್ಯದ ಮಟ್ಟಿಗೆ ರಿಮೂವ್ ಆಗಿದ್ದಾರೆ. ಬಟ್ ಕ್ರಿಕೆಟ್ ಆಸ್ಟ್ರೇಲಿಯಾದವರು ಈ ವಿಚಾರದ ಬಗ್ಗೆ ನಾವು ಇವ್ರನ್ನ ರಿಮೂವ್ ಮಾಡಿಲ್ಲ, ಅಂದರೆ ಈಚೆ ತೆಗೆದ್ಬಿಟ್ಟು
ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡಿಲ್ಲ. ಅವರ ವರ್ಕ್ಲೋಡ್ ಮ್ಯಾನೇಜ್ಮೆಂಟ್ ತಲೆ ಇಟ್ಕೊಂಡು ಈ ತರ ಒಂದು ಮಾಡಿದೀವಿ ಅಂತ ಕ್ರಿಕೆಟ್ ಆಸ್ಟ್ರೇಲಿಯಾ ಅವರು ಹೇಳ್ತಾರೆ. T20ಗೆ ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ತಾರೆ. ಸೊ ಕಾದ್ ನೋಡೋಣ ಅವರು. ಏನೋ ನಮಗೆ ಒಳಗಡೆ ಏನೇನೋ ಆಗಿರೋದ್ರಿಂದ ತೆಗೆದಿರೋ ತರನೇ ಕಾಣಿಸ್ತಾ ಇದೆ. ಒಟ್ನಲ್ಲಿ ಲಾಸ್ಟ್ ಫ್ರೈಡೇ ಆದಂತ ಇನ್ಸಿಡೆಂಟ್ ಅಂತ ಇದು, ಅದು ಇವಾಗ ಬೆಳಕಿಗೆ ಬಂದಿದೆ ನಮಗೆ. ಮ್ಯಾಕ್ಸ್ವೆಲ್ ವರ್ಷಕ್ಕೊಂಥರ ಈ ತರ ಇನ್ಸಿಡೆಂಟ್ ಮಾಡ್ಕೊಂಡಿಲ್ಲ ಅಂದ್ರೆ ಸಮಾಧಾನನೇ ಇಲ್ಲ ಅಂತ ಕಾಣಿಸುತ್ತೆ ನಮ್ಮ ಮ್ಯಾಕ್ಸಿಗೆ. ಒಟ್ನಲ್ಲಿ ಏನು ಅಚಾನಕ್ ಆಗಿ ಆ ತರ ಇನ್ಸಿಡೆಂಟ್ ಅವಾಂತರಗಳಾಗಿಲ್ವಲ್ಲ, ದೊಡ್ಡ ಅವಾಂತರಗಳು. ಹಾಸ್ಪಿಟಲೈಸ್ ಏನೋ ಆಗಿದ್ರು, ಬಟ್ ಆ ತರ ಅವಾಂತರ ಕೈ ಕಾಲೆಲ್ಲ ಮುರ್ಕೊಂಡು 6 ತಿಂಗಳು ಬೆಡ್ ರೆಸ್ಟ್ ತಗೊಂಡಿದ್ರಲ್ಲ, ಆ ತರ ಅವಾಂತರ ಏನು ಸದ್ಯಕ್ಕೆ ಆಗಿಲ್ಲ. ಸೊ ಅದು ಖುಷಿ ಪಡಬೇಕು ಅಷ್ಟೇ. ಅದೇನಾರ ಆಗೋಗ್ಬಿಟ್ಟಿತ್ತು ಅಂದ್ರೆ RCBಗೂ ಸ್ಮಾಕ್ ಆಗೋಗ್ಬಿಟ್ರು ಅವರು, ಈ ಕಡೆ ವರ್ಲ್ಡ್ ಕಪ್ಗೂ ಸ್ಮಾಕ್ ಆಗೋಗ್ಬಿಟ್ರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮಗೆ ಏನು ಅನಿಸ್ತಿದೆ ಮ್ಯಾಕ್ಸ್ ಅವ್ರು ಈ ತರ ಆಡ್ತಾ ಇರೋದನ್ನ ನೋಡ್ತು ಅಂತಂದ್ರೆ ಕಾಮೆಂಟ್ ಅಲ್ಲಿ ಹಾಕಿ. ಬಾ.